ಸ್ನೇಹಿತರೆ, ಇವತ್ತಿನ ಒಂದು ಸ್ಪೆಷಲ್ ಸಬ್ಜೆಕ್ಟ್ ಏನಂತ ಅನ್ಕೊಂಡ್ರೆ ಎನರ್ಜಿ, ವೈಬ್ರೇಷನ್ ಅಂಡ್ ಫ್ರೀಕ್ವೆನ್ಸಿ. ಈ ಮೂರದ ಬಗ್ಗೆ ನಾವು ಮಾತಾಡಕ್ ಹೋದ್ರೆ ನಿಜವಾಗಿ ಆ, ಒಂದು ನಿಕೋಲಸ್ ಟೆಸ್ಲಾ ಹೇಳಿದ್ದಾರೆ. ಈ ಒಂದು ವಾಕ್ಯನ ಹೇಳ್ಬಿಟ್ಟು ನಾನು ಮತ್ತೆ ಶುರು ಮಾಡ್ತೀನಿ. ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಸೀಕ್ರೆಟ್ಸ್ ಆಫ್ ದಿಸ್ ಯೂನಿವರ್ಸ್, ಥಿಂಕ್ ಇನ್ ಟರ್ಮ್ಸ್ ಆಫ್ ಎನರ್ಜಿ, ವೈಬ್ರೇಷನ್ ಅಂಡ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ದಾರೆ. ನಿಕೋಲಸ್ ಟೆಸ್ಲಾ ದೊಡ್ಡ ಸೈಂಟಿಸ್ಟ್ ಇವರು. ಆಯ್ತಾ? ಟೆಸ್ಲಾ ಅವ್ರು ಹೇಳ್ತಾರೆ, ನೀವು ಈ ಯೂನಿವರ್ಸ್ ಅಂದ್ರೆ ಈ ವಿಶ್ವವನ್ನು ಅರ್ಥ ಮಾಡ್ಕೋಬೇಕಂದ್ರೆ, ಈ ವಿಶ್ವದ ರಹಸ್ಯಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ, ವಿಶ್ವದ ರಹಸ್ಯಗಳು ತುಂಬಾ ಇದೆ. ಇಡೀ ಈ ಪಾಂಚಭೌತಿಕ ಈ ಪಾಂಚಭೌತಿಕ ಲೋಕವೇ ಒಂದು ಆಶ್ಚರ್ಯ, ಒಂದು ರಹಸ್ಯ. ನಮ್ಮ ದೇಹ ಒಂದು ರಹಸ್ಯ, ಸಸ್ಯಗಳು, ಜಂತುಗಳು ಪ್ರತಿಯೊಂದು ರಹಸ್ಯನೇ. ಯಾವುದು ಯಾರಿಗೂ ಗೊತ್ತಿಲ್ಲ, ಅನ್ಕೊಂತೀವಿ ಅಷ್ಟೇ. ನಮ್ಗೆ ಗೊತ್ತು ಗೊತ್ತು ಅಂತ ಏನು ಗೊತ್ತಿಲ್ಲ. ನಿಜವಾಗಿ ಹೇಳ್ತಾ ಇದ್ದೀನಿ, ಸುಣ್ಣ ನಾವೆಲ್ಲರೂ. ಆಯ್ತಾ? ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಅನ್ಕೊಂತೀವಲ್ಲ, ಅವ್ರಿಗೂ ಏನು ಗೊತ್ತಿಲ್ಲ ಪಾಪ. ಅವ್ರಿಗೆ ಗೊತ್ತಿರೋ ಸ್ವಲ್ಪ, ಅವ್ರಿಗೆ ಗೊತ್ತಿರೋದಲ್ಲೇ ಸ್ವಲ್ಪ ಇನ್ವೆಂಟ್ ಮಾಡಿ ಜನಕ್ಕೆ ಕಲ್ಸ್ಕೊಡ್ತಾರೆ ಅಷ್ಟೇ. ಈಗ ಸೈನ್ಸ್ ಅಂದ್ರೆ ಏನು? ಇರೋದನ್ನ ಅರ್ಥ ಮಾಡಿಸೋದೇ ಸೈನ್ಸ್ ಅಲ್ವಾ? ಈಗ ನೇಚರ್ ಇದೆ, ಪ್ರಕೃತಿ ಇದೆ, ಪ್ರಕೃತಿಯಲ್ಲಿ ವಿಂತ ವಿಂತಗಳು, ಒಂಥರ ರಹಸ್ಯಗಳು, ಪರಮ ರಹಸ್ಯಗಳಿದೆ. ಒಂದೊಂದು ರಹಸ್ಯವನ್ನು ಸ್ವಲ್ಪ ಬಿಡಿಸಿ ಬಿಡಿಸಿ ಸ್ವಲ್ಪ ತೋರಿಸಿ, ಅಂದ್ರೆ ಓಪನ್ ಮಾಡಿ ಆ, ತಿಳಿಯೋದು, ತೋರಿಸೋದು, ಅರ್ಥ ಮಾಡಿಸೋದು, ಅದೇ ಸೈನ್ಸ್ದ ಪ್ರಾಮುಖ್ಯತೆ, ಸೈನ್ಸ್ದ ಕೆಲಸ. ಗೊತ್ತದು? ನಾವು ಅನ್ಕೊಂತೀವಿ ಸೈನ್ಸ್ ಅಂದ್ರೆ ಏನೋ ಕಂಡಿಡಿದಾರಪ್ಪ ಅಂತ. ಏನು ಕಂಡಿಡಕ್ ಸಾಧ್ಯವಿಲ್ಲ. ನೀವೇನು ಕಂಡಿಡೋದಿಲ್ಲ, ನಾವೇನು ಕಂಡಿಡೋದಿಲ್ಲ, ಯಾರು ಕಂಡಿಡೋದಿಲ್ಲ. ಪ್ರಕೃತಿ ಹತ್ರ ಎಲ್ಲ ಇದೆ. ಪ್ರಕೃತಿ ಒಳಗಡೆ ಪ್ರತಿಯೊಂದು ಅಡಗಿದೆ. ನಾವು ಕಂಡಿಡೋದಂತೂ ಸಪರೇಟ್ ಏನಿಲ್ಲ. ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಟೆಸ್ಲಾ ಹೇಳ್ತಾರೆ, ಅದ್ಭುತವಾದ ಸ್ಟೇಟ್ಮೆಂಟ್ ಇದು. ಈ ವಿಶ್ವದ ರಹಸ್ಯಗಳು, ಪರಮ ರಹಸ್ಯಗಳು ನೀವು ತಿಳ್ಕೋಬೇಕಂದ್ರೆ ಯಾವಾಗ್ಲೂ ಯೋಚನೆ ಮಾಡಿ. ಯಾವ್ದ್ರ ಮುಖಾಂತರ ಯೋಚನೆ ಮಾಡಿ ಅಂತ ಹೇಳ್ತಾರೆ ಅವರು? ಒಂದು ಶಕ್ತಿ, ಎರಡನೇದು ಕಂಪನೆ, ಮೂರನೇದು ಆವರ್ತನೆ. ಆಯ್ತಾ? ಈ ಮೂರಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಎಲ್ಲ ಅರ್ಥ ಆಗ್ಬಿಡ್ತದೆ. ಆಯ್ತಾ? ಉದಾಹರಣೆಗೆ ಹೇಳ್ತೀನಿ. ಈಗ ಈ ಜೀನ್ ಇದೆಲ್ಲ, ಹಾನಿ ಬೀಸ್ ಅಂತ ಹೇಳ್ತೀವಲ್ಲ, ಈ ಹಾನಿ ಬೀಸು ಅದರ ಶಬ್ದ ಎಷ್ಟು ಗೊತ್ತಾ? ಆ ಶಬ್ದ ಅಂದ್ರೆ ಈ ಫ್ರೀಕ್ವೆನ್ಸಿ, ವೈಬ್ರೇಷನು, ಎನರ್ಜಿ ಇದೆಯಲ್ಲ, ಅಂದ್ರೆ ಒಂಥರ ಯಾವ್ದದು, ಶಕ್ತಿ ಮತ್ತೆ ಕಂಪನ, ಆವರ್ತನ. ಬರ್ಕೊಳ್ಳಿ: ಶಕ್ತಿ, ಕಂಪನ, ಆವರ್ತನ. ಈ ಮೂರು ಪ್ರತಿಯೊಂದು ಈಗಾಗಲೇ ಹೇಳಿದಲ್ಲ, ಎಂಟೈರ್ ಹೇಳ್ಬೇಕಂದ್ರೆ ಇಡೀ ವಿಶ್ವನೇ ಇದರಲ್ಲೇ ಮಾತ್ರ ಅಡಗಿದೆ. ನಾವು ಅನ್ಕೋಬಹುದು ಇದು ಹೇಗೆ ಕಾಣಿಸ್ತದೆ, ಒಂದು ಪರ್ವತ ಒಂಥರ ಕಾಣಿಸ್ತದೆ, ಮನುಷ್ಯ ಒಂಥರ ಕಾಣಿಸ್ತಾನೆ, ಸಸ್ಯ ಒಂಥರ ಕಾಣಿಸ್ತಾನೆ, ಕಲ್ಲು ಒಂಥರ ಕಾಣಿಸ್ತದೆ ಅಲ್ವಾ? ಸುತ್ತು ಜಂತುಗಳು ಒಂಥರ ಕಾಣಿಸ್ತಾ ಇರ್ತವೆ. ಏನು ರೂಪಗಳಿದ್ರು, ಸಾವಿರಾರು ರೂಪಗಳಿರ್ಲಿ, 10,000 ರೂಪಗಳಿರ್ಲಿ, 84 ಲಕ್ಷಗಳ ರೂಪಗಳಿರ್ಲಿ, ಎಲ್ಲದರಲ್ಲಿ ಈ ಮೂರು ಮಾತ್ರವಿರೋದು. ಈ ಮೂರಿಂದ ನೀವು ಪ್ರತಿಯೊಂದು ಜಂತುಗೂ, ಪ್ರತಿಯೊಂದು ಸಸ್ಯಕ್ಕೆ, ಪ್ರತಿಯೊಂದು ಪರ್ವತಕ್ಕೆ, ಪ್ರತಿಯೊಂದು ವಿಶ್ವದಲ್ಲಿ ಪ್ರತಿ ಪಂಚಭೂತಕ್ಕೆ ನೀವು ಕನೆಕ್ಟ್ ಮಾಡ್ಬೋದು. ಗೊತ್ತಾ? ಇನ್ನು ಬೇರೆ ಏನು ದಾರಿ ಇಲ್ಲ ಕನೆಕ್ಟ್ ಮಾಡಕ್ಕೆ. ನೀವು ಧ್ಯಾನದಲ್ಲಿ ಒಳಗಡೆ ಹೋದ್ರೂ ಈ ಕಂಪನವೇ. ಅರ್ಥ ಆಯ್ತಾ? ಧ್ಯಾನ ಮಾಡ್ತಾ ಇದ್ರು ನಮ್ಮ ಒಳಗಡೆ ಕಂಪನಗಳ ರೀತಿ ಚೇಂಜ್ ಆಗ್ತಾ ಇರ್ತದೆ. ಆಯ್ತಾ? ಧ್ಯಾನ ಅಂದ್ರೆ ಬೇರೆ ಅಲ್ಲ. ಧ್ಯಾನ ಅಂದ್ರೂ ನಮ್ಮ ಒಳಗಡೆ ಇರುವಂತ ಕಂಪನಗಳನ್ನು ಸರಿಪಡಿಸ್ಕೊಂಡೋದೇ ಧ್ಯಾನ ಅಂದ್ರೆ. ಆ ಕಂಪನಗಳು ಸರಿಪಡಿಸ್ಕೊಂಡ್ರೆ ನಮ್ಗೆ ಏನ್ ಬೇಕೋ ಸಿಗ್ತಾ ಇರ್ತದೆ. ಶಾಂತಿ ಬೇಕಾ, ನೆಮ್ಮದಿ ಬೇಕಾ, ಆರೋಗ್ಯ ಬೇಕಾ, ವೃದ್ಧಿ ಬೇಕಾ, ಸಮೃದ್ಧಿ ಬೇಕಾ, ಕೆಲಸ ಬೇಕಾ, ಏನೋ ಸಾಧಿಸಬೇಕಾ, ಲಕ್ಷ್ಯ ಇಟ್ಕೊಂಡಿದ್ದೀರಾ, ಇಲ್ಲ ಒಳ್ಳೆ ಆಧ್ಯಾತ್ಮಿಕ ಪುರೋಗತಿ ಸಾಧಿಸ್ಬೇಕಾ, ಮತ್ತೆ ನನ್ನ ಬಗ್ಗೆ ನಾನು ತಿಳ್ಕೋಬೇಕಾ, ಇನ್ನೇನು ಆತ್ಮ ಸಾಕ್ಷಾತ್ ಪಡಿಬೇಕು, ಎಲ್ಲದನ್ನು ಆ ಕಂಪನಗಳು, ಆವರ್ತನ ಏನಿದೆಯೋ ಅದನ್ನು ಸರಿಪಡಿಸ್ಕೊಂತ ಇವೆಲ್ಲ ಸಾಧಿಸಕ್ಕೆ ಸಾಧ್ಯವಾಗುತ್ತೆ. ಆಯ್ತಾ? ಸೊ ಇಲ್ಲಿ ಅಂದ್ರೆ ನಾನು ಈಗಾಗಲೇ ಹೇಳ್ತಾ ಇದ್ದಲ್ಲ, ಪ್ರತಿ ಒಂದು ಸಸ್ಯಗಳಾಗ್ಲಿ, ಅನಿಮಲ್ಸ್ ಆಗ್ಲಿ, ಬರ್ಡ್ಸ್ ಆಗ್ಲಿ, ಆ, ಸಮುದ್ರ ಆಗ್ಲಿ, ಆ, ಈ ಅಂದ್ರೆ ಸೂರ್ಯ, ಚಂದ್ರ, ಗಾಳಿ, ಪಂಚಭೂತ ಎಲ್ಲಾನು ಸಹ ಈ ಮೂರು ಜೊತೆಗೆ ಇರೋದು. ಈ ಮೂರು ಎಲ್ಲಾದ್ರೂ ಒಳಗಡೆ ಅಡಗಿರುವಂತ ಈ ಮೂರೇ ಅಷ್ಟೇ. ಈ ರೀತಿಯಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಈಗ ಈ ಜೀವನ ಅಂತ ಇದೆಯಲ್ಲ, ಹಾನಿ ಬೇಸ್, ಇದೇನ್ ಮಾಡತ್ತಂದ್ರೆ ಒಂದು ಕಂಪನ ಮಾಡ್ತದೆ. ಅದು ಯಾವಾಗ ಉದಾಹರಣೆಗೆ ಅದು ಬೇಟೆ ಅಂತಂದ್ರೆ ಆಚೆ ಕಡೆ ಹೋಗ್ಬೇಕಲ್ಲ, ಹೋಗಿ ಅದು ಹನಿ ಅಂತಂದ್ರೆ ಆ ತುಪ್ಪವನ್ನು ಸೇಕರಣೆ ಮಾಡ್ಕೊಂಡು ಬರ್ಬೇಕಲ್ಲ. ಎಲ್ಲಿಗೆ ಹೋಗುತ್ತೆ? ಪುಷ್ಪಗಳ ಹತ್ರ ಹೋಗ್ಬೇಕಾದ್ರು, ಫ್ಲವರ್ಸ್ ಹತ್ರ. ಅದು ಹೋಗೋದೇನ್ ಬೇಕಾಗಿಲ್ಲ, ಅದೊಂದು ಒಂದು ಸೌಂಡ್ ಮಾಡತ್ತೆ. ಇದೆಲ್ಲ ಇದೇನಂತ ಹೇಳ್ತೀವಿ ಗೊತ್ತಾ ನಾವು? ಲ್ಯಾಂಗ್ವೇಜ್ ಆಫ್ ಮದರ್ ನೇಚರ್ ಅಂತ ಹೇಳ್ತೀವಿ.
ಲ್ಯಾಂಗ್ವೇಜ್ ಆಫ್ ಮದರ್ ನೇಚರ್ ಅಂದ್ರೆ ನಮ್ಮ ಪ್ರಕೃತಿಯ ಭಾಷೆ ಇದು. ಆ ಪ್ರಕೃತಿಯ ಭಾಷೆ ಎಷ್ಟು ಜನಕ್ಕೆ ಅರ್ಥ ಆಗತ್ತೆ, ನಮ್ಗೆ ಅರ್ಥ ಆಗೋದಿಲ್ಲ. ಬಟ್ ಪ್ರತಿ ಜೀವಿಗೆ, ಪ್ರತಿ ಸಸ್ಯಕ್ಕೆ, ಸಸ್ಯಗಳ ಮಧ್ಯನೂ ತುಂಬಾ ಚೆನ್ನಾಗಿದೆ ಇದೆಲ್ಲ. ಅದನ್ನ ಹೇಳಕ್ಕೆ ನಿಮ್ಗೆ ಅದು ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆ ಹನಿ ಇದೆಲ್ಲ, ಅದು ಸರಿ, ಆ ಬಿ ಬಿ ಅಂದ್ರೆ ಜೀನು. ಆ ಜೀನು ಮಾಡೋ ಶಬ್ದ ಏನು ಗೊತ್ತಾ? 272 ಎಡ್ಜಸ್ ಒಂದು ಶಬ್ದ ಮಾಡತ್ತೆ. ಜೂಂಕಾರ ಶಬ್ದ ಗೊತ್ತಲ್ಲ, ನಾವು ಭ್ರಮರಿ ಪ್ರಾಣಾಯಾಮ ಮಾಡ್ತೀವಲ್ಲ, ಅವಾಗ ಜೂಂಕಾರ ಶಬ್ದ ಇದೆಯಾ, ಆ ಶಬ್ದ ಮಾಡತ್ತೆ. ಮಾಡಿದ ತಕ್ಷಣವೇ ಏನಾಗತ್ತೆ ಗೊತ್ತಾ? ಹತ್ರ ಇರುವಂತ ಪುಷ್ಪಗಳು, ನಿಯರ್ ಬೈ ಯಾವ್ದಾವ್ದು ಫ್ಲವರ್ಸ್ ಇರುತ್ತೋ, ಆ ಶಬ್ದ ಮಾಡಿದ ತಕ್ಷಣ ನಿಯರ್ ಬೈ ಫ್ಲವರ್ಸ್ ಯಾವಿರುತ್ತೋ, ರಿಸರ್ಚ್ ಮಾಡಿರೋದು ಈ ವಿಷಯ ಹೇಳ್ತಾ ಇದ್ದೀನಿ ನಾನು. ಆ ಫ್ಲವರ್ಸ್ ಎಲ್ಲ ಏನ್ ಮಾಡುತ್ತೆ ಗೊತ್ತಾ? ಆ ಜೀನ್ ಮಾಡಿರೋ ಶಬ್ದಕ್ಕೆ ಪ್ರತಿಕ್ರಿಯೆಗ ವಿತಿನ್ 3 ಮಿನಿಟ್ಸ್ ಅದ್ರ ಒಳಗಡೆ ಇರುವಂತ ಮಕರಂದವನ್ನು, ಅಂದ್ರೆ ಆ ಜೀನ ಅಂದ್ರೆ ಆ ಹನಿ ಇದೆಲ್ಲ, ಆ ತುಪ್ಪೆಯನ್ನು ಆಚೆ ಕಡೆ ಬಿಡ್ತವೆ. ಇದು ಬಂದು ತಗೊಂಡು ಹೋಗ್ತದೆ. ನೋಡಿದ್ರೆ ವಿತಿನ್ 3 ಮಿನಿಟ್ಸ್, ಇದು ಶಬ್ದ ಮಾಡಿದ 3 ಮಿನಿಟ್ಸ್ ಅಲ್ಲಿ ಎಲ್ಲಾ ಪುಷ್ಪಗಳು ರೆಸ್ಪಾಂಡ್ ಆಗ್ತಾವಂತ. ಇದು ರಿಸರ್ಚ್ ಅಲ್ಲಿ ಕಂಡಿರುವಂತ ವಿಷಯ. ಇದು ನಿಮ್ಗೆ ಹೇಳ್ತಾ ಇದ್ದೇನೆ, ಅರ್ಥ ಆಯ್ತಾ? ಸೊ ಇದೇ ರೀತಿಯಲ್ಲಿ ಪ್ರತಿ ಒಂದರಲ್ಲಿ ಈ ವೈಬ್ರೇಷನ್ ಫ್ರೀಕ್ವೆನ್ಸಿ ಇದೆ, ಖಂಡಿತ ಇದೆ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಈಗ ಉದಾಹರಣೆಗೆ ಯಾವ್ದಾರ ಒಂದು ನಾವು ಸಸ್ಯನ್ ಕಟ್ ಕಟ್ ಮಾಡ್ತಾ ಇದ್ರೆ ಅಂತ ಇಟ್ಕೊಳ್ಳಿ. ಕಟ್ ಮಾಡೋದಂದ್ರೆ ಒಂದು ಅನಿಮಲ್ಸ್ ಬಂದು ತಿಂತಾ ಇದೆ, ಇಲ್ಲಾಂದ್ರೆ ಯಾರೋ ಬಂದು ಕಟ್ ಮಾಡ್ತಾ ಇದೆ ಅಂದ್ರೆ ಅವೇನ್ ಮಾಡ್ತವೆ ಗೊತ್ತಾ? ಸಸ್ಯಗಳು ಇಮ್ಮಿಡಿಯೇಟ್ ಅದರಲ್ಲಿ ಒಂಥರ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟು ಆ ಸ್ವಲ್ಪ ಸೌಂಡ್ಗಳನ್ನು ಆಚೆ ಕಡೆ ಕಲಿಸ್ತವೆ. ಯಾವ ಫ್ರೀಕ್ವೆನ್ಸಿಯಲ್ಲಿ ಕಲಿಸ್ತವೆ ಗೊತ್ತಾ? ಅವು 40 ಇಂದ 80 ಕಿಲೋ ಎಡ್ಜಸ್ ಅಲ್ಲಿ ಫ್ರೀಕ್ವೆನ್ಸಿ ಆಚೆ ಕಡೆ ಕಲಿಸೋದು ಅದು. ಅರ್ಥ ಆಯ್ತಾ? ಕಲಿಸಿದ ತಕ್ಷಣ ಏನ್ ಮಾಡತ್ತಂದ್ರೆ, ಈ ಸೌಂಡ್ ಎಲ್ಲ ನಮ್ಮ ಕಿವಿಗಳು ಕೇಳಿಸಲ್ಲ. ಆದ್ರೆ ಈ ಸೌಂಡ್ ಅಲ್ಲಿ ಯಾರು ಕೇಳಿಸ್ಕೊಂತಂದ್ರೆ ಸುತ್ತಮುತ್ತಿರುವಂತ ಎಲ್ಲಾ ಸಸ್ಯಗಳು ಕೇಳಿಸ್ಕೊಂತವೆ. ಯಾರೋ ಬರ್ತಾ ಇದ್ದಾರೆ ನಮ್ಮನ್ನು ಕಟ್ ಮಾಡಕ್ಕೆ. ನೋಡಿ ಅವ್ರ ಮಧ್ಯೆ ಲ್ಯಾಂಗ್ವೇಜ್ ಹೆಂಗಿದೆ ನೋಡಿ. ಅಂದ್ರೆ ಇದು ಅಂದ್ರೆ ಪ್ರಕೃತಿಯಲ್ಲಿ ಹೇಗೆ ನಡೀತಾ ಇದೆ ಒಂದು ಭಾಷೆ, ಅಲ್ಲಿ ಭಾಷೆ ಬಲಿಕೆ ಇದೆ. ನಾವು ಅನ್ಕೋಬಹುದು ಭಾಷೆ ಅಂದ್ರೆ ನಮಗೆ ಗೊತ್ತಂತ. ಇಲ್ಲ, ಅವರ ಕಮ್ಯುನಿಕೇಶನ್ ಅವ್ರಿಗೆ ಇದೆ ನೋಡಿ. ಸೊ ಇಮ್ಮಿಡಿಯೇಟು ಆ ರೀತಿಯಲ್ಲಿ ಎಲ್ಲ ಸುತ್ತಮುತ್ತ ಇರುವಂತ, ಅಂದ್ರೆ ಇಂಥ ಭಾಷೆ ಬಲಿಕೆ ಅನ್ನೋದು ನಮಗೂ ಅರ್ಥ ಆಗಲ್ಲ, ನಮಗೂ ಕೇಳಿಸಲ್ಲ. ಆದ್ರೆ ಸಸ್ಯಗಳು, ಜಂತುಗಳು ಎಲ್ಲ ಅರ್ಥ ಮಾಡ್ಕೊಂತವೆ ತುಂಬಾ ಚೆನ್ನಾಗಿ. ಅದು ಮಧ್ಯದಲ್ಲಿ ನಡೀತದೆ. ಸೊ ಅದಕ್ಕೆ ನಾವು ಆ ಜಗದೀಶ್ ಚಂದ್ರ ಬೋಸ್ ಅಂತ ಒಂದು ಸೈಂಟಿಸ್ಟ್, ವೆಸ್ಟ್ ಬೆಂಗಾಲ್, ಪಶ್ಚಿಮ ಬೆಂಗಾಲ್ ಅನ್ನೋದು, ಅವರು ತುಂಬಾ ರಿಸರ್ಚ್ ಮಾಡಿ ಕಂಡಿರೋ ವಿಷಯಗಳಿದೆ. ಅಂದ್ರೆ ಒಂದು ಸಸ್ಯ ಜೊತೆಗೆ ನೀವು ಮಾತಾಡ್ಬೋದು, ಲವ್ ಫ್ರೀಕ್ವೆನ್ಸಿ ಕಲಿಸ್ಬೋದು, ಹೇಟ್ ಫ್ರೀಕ್ವೆನ್ಸಿ ಅಂದ್ರೆ ಅದನ್ನ ಅಸಹಿಸ್ಕೋಬಹುದು, ಇಲ್ಲಾಂದ್ರೆ ಒಂದು ಪ್ರೀತಿದ ಮಾತುಗಳು ಹೇಳ್ಬೋದು. ಅದು ಚೆನ್ನಾಗಿ ಬೆಳೀತದೆ. ಯಾಕೆ ಅಂತಂದ್ರೆ ಅದಕ್ಕೂ ಆ ಕಮ್ಯುನಿಕೇಶನ್ ಅರ್ಥ ಆಗತ್ತೆ, ಆ ವೈಬ್ರೇಷನ್ಸ್ ಅರ್ಥ ಆಗತ್ತೆ. ನೀವೇನು ಹೇಳ್ಬೇಕಂತ ಅನ್ಕೊಂಡಿದ್ರೋ ನಿಮ್ಮಿಂದ ಬರುವಂತ ಪ್ರೀತಿ, ಆ ಅಸಹ್ಯ ಭಾವನ, ಇಲ್ಲಾಂದ್ರೆ ಕೋಪ, ಕ್ರೋಧ, ಇದೆಲ್ಲ ಅರ್ಥ ಮಾಡ್ಕೊಂತವೆ ಸಸ್ಯಗಳು. ಅದೇ ರೀತಿಯಲ್ಲಿ ಅದರ ಬೆಳವಣಿಗೆ ಇರತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಈ ರೀತಿಯಲ್ಲಿ. ಸೊ ಈ ತರ ಇರುವಾಗ ಏನಾಗತ್ತಂದ್ರೆ, ಇನ್ನೊಂದು ಆ, ಒಂದು ಆ, ಒಂದು ಯಾವುದು, ನಾವು ಗರಿಕೆ ಅಂತ ಹೇಳ್ತೀವಲ್ಲ, ಗರಿಕೆ, ಹುಲ್ಲು ಕಟ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಹುಲ್ಲು ಕಟ್ ಮಾಡುವಾಗ ಒಂದು ಒಳ್ಳೆ ಒಂಥರ ಡಿಫ್ರೆಂಟ್ ವಾಸನೆ ಬರ್ತದೆ. ನೋಡಿದ್ರ ಆ ವಾಸನೆ ಅನ್ನೋದು ಒಂದು ಡಿಫ್ರೆಂಟ್ ಆಗಿರತ್ತೆ. ಅದೊಂದು ಕೆಮಿಕಲ್ ರಿಲೀಸ್ ಮಾಡ್ತಾ ಇದೆ ಅಂತ ಅರ್ಥ. ಅದೊಂದು ಕೆಮಿಕಲ್ ರಿಲೀಸ್ ಮಾಡುವಾಗ ಈ ಕೆಮಿಕಲ್ ಅನ್ನು ಅರ್ಥ ಮಾಡ್ಕೊಂತವೆ ಡಿಫ್ರೆಂಟ್. ಇನ್ನು ಸುತ್ತಿರುವಂತ ಇನ್ನೂ ಹುಲ್ಲು ಇಲ್ಲ. ಯಾಕಂದ್ರೆ ಅದು ಯಾರು ಕಟ್ ಮಾಡ್ತಾ ಇದ್ರಂತ ಹೇಳಕ್ಕೆ ಪ್ರಯತ್ನ ಅದು. ಇದು ನಾನು ಕಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸುತ್ತಮುತ್ತಲಿರುವಂತ ಎಲ್ಲಾ ಹುಲ್ಲುಗೆ ಅದು ವ್ಯಾಪಿಸ್ತದೆ. ಆ ರೀತಿಯಲ್ಲಿ ಹೇಳಕ್ಕೆ ಆ ವಾಸನೆ ಅದು ಆಚೆ ಕಡೆ ಕಲಿಸ್ತವೆ. ಮತ್ತೆ ಟೊಮೊಟೊ ಪ್ಲಾಂಟ್ ಇದೆಲ್ಲ, ಯಾರನ್ನ ಟೊಮೊಟೊ ಪ್ಲಾಂಟ್ ಹೋಗಿ ಟಚ್ ಮಾಡಿ ಅನ್ನೋದು ಮಾಡಿದ್ರೆ ಅದು ಜಾಸ್ಮೋನಿಕ್ ಅಂತ ಒಂದು ಆಸಿಡ್ ಉತ್ಪನ್ನ ಮಾಡತ್ತಂತ ನೋಡಿ. ಜಾಸ್ಮೋನಿಕ್ ಅಂತ ಒಂದು ಆಸಿಡ್ ಉತ್ಪನ್ನ ಮಾಡಿದ ಮೇಲೆ ಅದರ ಎಲೆಗಳನ್ನು ತಿನ್ನಕ್ ಹೋದ್ರೆ ಒಂಥರ ಕಹಿ ಇರತ್ತಂತ. ಎಲೆಗಳು ತಿನ್ನಕ್ಕಾಗಲ್ಲ ಅಂತ. ನೋಡಿದ್ರ ಆ ಎಲೆಗಳು ತಿನ್ನಕ್ಕಾಗಲ್ಲ, ಆ ರೀತಿಯಲ್ಲಿ ಮಾಡ್ಬಿಡ್ತವೆ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ಮಾಡಿದ ತಕ್ಷಣ ಇನ್ಯಾರು ತಿನ್ನಕ್ಕಾಗಲ್ಲ ಆ ಎಲೆಗಳು, ಆ ರೀತಿಯಲ್ಲಿ ಮಾಡ್ತವೆ. ಈ ರೀತಿಯಲ್ಲಿ ಅದಕ್ಕೂ ಸಂಬಂಧಿತ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಸ್ನೇಹಿತರೆ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಂಡ್ರೆ, ಈ ಸಸ್ಯಗಳು ಈ ಸಸ್ಯಗಳಿಗೆ ನೀರು ಶಬ್ದ ಅರ್ಥ ಆಗತ್ತಂತ. ಸಸ್ಯಗಳು ನೀರು ಎಲ್ಲೇ ಪ್ರವಾಹ ಆಗ್ತಾ ಇದ್ರೆ ಸಸ್ಯಗಳು ಆ ನೀರು ಶಬ್ದವನ್ನು ಅರ್ಥ ಮಾಡ್ಕೊಂಡು ಅದರ ಬೇರುಗಳಿದೆಯಲ್ಲ, ಆ ಬೇರುಗಳು ನೀರು ಕಡೆ ಕಲಿಸ್ತವಂತ. ನೀರು ಕಡೆನೆ ಹೆಚ್ಚಾಗಿ ಬೆಳೆಯೋದು ನೋಡಿ.
ನೀರು ಎಲ್ಲೋ ಹೋಗ್ತಾ ಇದ್ರೆ ಅದು ತಗೋಬೇಕಲ್ಲ ಗ್ರೌಂಡ್ ಅಲ್ಲಿ, ಆ ಭೂಮಿ ಒಳಗಡೆ. ಇದರ ಬೇರುಗಳನ್ನು ಆ ಕಡೆ ಕಲ್ಸೋದು. ನೋಡಿದ್ರ ಎಷ್ಟು ಚೆನ್ನಾಗಿದೆ ಇದು. ಸೊ ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ನಿಜವಾಗಿ ಒಂಥರ ಮೈ ರೋಮಾಂಚನ ಆಗತ್ತೆ. ಇಂಥವೆಲ್ಲ ಅದ್ಭುತವಾದ ವಿಷಯಗಳಿವೆಲ್ಲ, ಅಲ್ವಾ? ಆಮೇಲೆ ಈ ಇದು ಸಸ್ಯಗಳ ಪ್ರಕಾರ ನೋಡಿದ್ರೆ ಜಂತುಗಳು ನೋಡೋಣ. ಜಂತುಗಳು ಎಷ್ಟು ಕ್ಲೆವರ್ಸ್ ಗೊತ್ತಾವು. ಅವೆಲ್ಲ ಎಷ್ಟು ಕ್ಲೆವರ್ಸ್ ಅಂದ್ರೆ, ಅದು ಈ ಅರ್ತ್ ವೈಬ್ರೇಷನ್ಸ್ ಇದೆಲ್ಲ, ಈ ಭೂಮಿಯ ಕಂಪನಗಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾವು. ಅರ್ಥ ಆಯ್ತಾ? ಎಲ್ಲಿ ಫಾರೆಸ್ಟ್ ಅಲ್ಲಿ ಅಂದ್ರೆ ಒಂಥರ ದೊಡ್ಡ ಅರಣ್ಯದಲ್ಲಿ ಆ ಜಂತುಗಳು ಓಡಾಡುವಾಗ ಆಹಾರ ಎಲ್ಲಿ ಸಿಗತ್ತೆ, ಎಲ್ಲಿ ಡೇಂಜರ್ ಇದೆ, ಎಲ್ಲಿ ಪ್ರಮಾದ ಇದೆ, ಎಲ್ಲ ಅರ್ಥ ಮಾಡ್ಕೊಳಕ್ಕೆ ಅದಕ್ಕೂ ಸಾಧ್ಯವಿದೆ. ಯಾಕಂದ್ರೆ ಅರ್ತ್ ವೈಬ್ರೇಷನ್ಸ್ ತುಂಬಾ ಚೆನ್ನಾಗಿ ಅದನ್ನು ಸ್ವೀಕಾರ ಮಾಡ್ತವೆ. ಸ್ವೀಕಾರ ಮಾಡಿ ಇಮ್ಮಿಡಿಯೇಟ್ ಅರ್ಥ ಮಾಡ್ಕೊಂಡು ಅಲ್ಲಿ ಡೇಂಜರ್ ಇದ್ರೆ ಅಲ್ಲಿಂದ ದೂರ ಹೋಗೋದು. ಆಯ್ತಾ? ಉದಾಹರಣೆಗೆ ಸುನಾಮಿ ಬರ್ತಾ ಇದೆ ಅಲ್ವಾ? ಇಲ್ಲ ಅಂದ್ರೆ ಒಂಥರ ಭೂಕಂಪಗಳು ಬರ್ತಾ ಇದೆ. ಇಮ್ಮಿಡಿಯೇಟು ಆ ಫ್ರೀಕ್ವೆನ್ಸಿಸ್ ಯಾವ್ದು ಬರುತ್ತೆ ಗೊತ್ತಾ? ಈ ಜಂತುಗಳು ನಮ್ಗಿಂತ ಮುಂಚೆನೆ ಅರ್ಥ ಮಾಡ್ಕೊತವೆ. ಅರ್ಥ ಮಾಡ್ಕೊಂಡು ಆ ಜಾಗವನ್ನೇ ಖಾಲಿ ಮಾಡ್ತವೆ, ಹೇಳ್ಬೇಕಂದ್ರೆ. ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ. ಬಟ್ ನಾವು ನಾವು ಸಹ ಈ ಅರ್ಥ ಅಂದ್ರೆ ನಮ್ಮ ಮದರ್ ಅರ್ತ್, ಭೂತಾಯಿಯ ಆ ವೈಬ್ರೇಷನ್ಸ್, ಕಂಪನಗಳು, ಆವರ್ತನ ನಾವು ತಿಳ್ಕೋಬೇಕಾಯ್ತು. ಅಂದ್ರೆ ನಾವು ಸ್ವೀಕಾರ ಮಾಡಬೇಕಾಯ್ತದ್ದು. ಆದ್ರೆ ನಾವು ಅದರ ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಟ್ಟೋಗಿದ್ವಿ. ಆ ಸಾಮರ್ಥ್ಯವನ್ನು ಕಲ್ತ್ಕೊಂಡಿದ್ವಿ. ಅದನ್ನು ತಿರ್ಗಾ ರೀಗೇನ್ ಮಾಡ್ಕೊಂತ ಶಕ್ತಿ, ಅಂದ್ರೆ ಆ ಮಾರ್ಗ ಅನ್ನೋದು ಅದ್ಭುತವಾದ ಮಾರ್ಗ. ಅದೇ ಧ್ಯಾನ ಮಾರ್ಗ. ಅದನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಇದು ಇನ್ನೊಂದು ಸುನಾಮಿ 2004 ಆಗ್ತದೆ ಒಂದ್ಸರಿ. ಅವಾಗ ಎಲ್ಲರೂ ನೋಡಿದ್ರು ಗೊತ್ತಾ? ಏನ್ ನೋಡಿದ್ರು ಅಂದ್ರೆ, ಅಲ್ಲಿರುವಂತ ಎಲ್ಲಾ ಎಲಿಫೆಂಟ್ಸ್, ಏನೆಗಳು ಎಲ್ಲನೂ ಅಲ್ಲಿಂದ ಅಲ್ಲಿಂದ ಬಿಟ್ಟೋಗಿ ಹೈಯೆಸ್ಟ್ ಪ್ಲೇಸ್ಗೆ ಹೋಗಿ ಅಂತ ನೋಡಿ. ಅವೆಲ್ಲ ರಕ್ಷಣೆ ಆಯ್ತು. 2004 ಆಗಿರುವಂತ ಸುನಾಮಿಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಅದೇ ರೀತಿಯಲ್ಲಿ ಯಾರಾದರೂ ಹೊಸಬ್ರು ಬರ್ತಾ ಇದ್ರೆ, ಮನೆಗೆ ಹೊಸಬ್ರು ಯಾರನ್ನು ಬರ್ತಾ ಇದ್ರೆ, ಏನಾದರೂ ಡೇಂಜರ್ ಇದ್ರೆ, ಫಸ್ಟ್ ಏನ್ ಮಾಡ್ತಾ ಗೊತ್ತಾ? ನಮ್ಮ ಮನೇಲಿರುವಂತ ಈ ನಾವು ಸಾಕ್ತಿವಲ್ಲ ಜಂತುಗಳು, ಅದು ಶಬ್ದ ಮಾಡ್ತಾ ಇರ್ತವೆ. ಅರ್ಥ ಆಯ್ತಾ? ಖಂಡಿತ ಶಬ್ದ ಮಾಡ್ತವೆ ಅಲ್ಲಿ ಏನಾರ ಡೇಂಜರ್ ಇದ್ರೆ. ಮತ್ತೆ ಯಾವ್ದಾದ್ರು ನಾನು ಹೇಳಿದಲ್ಲ ಈಗಾಗಲೇ, ಜಂತುಗಳಿಗೆ ಆತ್ಮಗಳು ಕಾಣಿಸ್ತಾ ಇರ್ತದೆ, ಅಂದ್ರೆ ಎಥ್ರಿಕ್ ಬಾಡಿ ಕಾಣಿಸ್ತಾ ಇರ್ತದೆ. ಸೊ ಅದು ನೋಡಿದ ತಕ್ಷಣವೇ ಒಂಥರ ಬೊಗಳ್ತಾ ಇರ್ತವೆ. ಇವೆಲ್ಲ ಇದೆ. ಅಂದ್ರೆ ಅದಕ್ಕೂ ಅಷ್ಟು ವಿಶೇಷ ಲಕ್ಷಣಗಳು ಇದೆ, ವಿಶಿಷ್ಟ ಶಕ್ತಿ ಸಾಮರ್ಥ್ಯಗಳಿದೆ. ಅದು ನಮಗೂ ಇತ್ತು, ಈಗ ಅದು ಕಲ್ಕೊಂಡಿದ್ವಿ. ಯಾಕಂದ್ರೆ ನಮ್ಮ ಜೀವನ ವಿಧಾನ ಸರಿ ಇಲ್ಲ. ಆಯ್ತಾ? ಇಲ್ಲಿ ಟ್ರೈನಿಂಗ್ ಕೊಡುವಂತ ನಮ್ಮ ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ಶಾಲೆಗಳು ಪೂರ್ತಿ ಒಂಥರ ಅಂದ್ರೆ ದುಡ್ಡು ಸಂಪಾದನೆಗೋಸ್ಕರ ಶಾಲೆಗಳು ನಿರ್ಮಾಣ ಮಾಡಿದ್ದಾರೆ. ಆಯ್ತಾ? ದುಡ್ಡು ಸಂಪಾದನೆ ಮಾಡುವಂತ ವಿದ್ಯೆ ಮಾತ್ರ ಬೋಧಿಸ್ತಾ ಇದ್ದಾರೆ, ಇನ್ನು ಯಾವ ವಿದ್ಯೆ ಇಲ್ಲ. ಕನೀಸ ಪಕ್ಷ ಆರೋಗ್ಯ ಸಂಬಂಧಿ ವಿದ್ಯೆನೂ ಸಿಗ್ತಾ ಇಲ್ಲ, ಹೇಳ್ಬೇಕಂದ್ರೆ. ಎಷ್ಟು ಒಂಥರ ಹೇಳ್ಬೇಕಂದ್ರೆ ಇದೆಲ್ಲ ದುಶ್ಚರ್ಯಗಳಂತ ಹೇಳ್ಬೋದು ನಾವು. ಆಗ್ಲಿ. ಸೊ ಈಗ ಇನ್ನೊಂದೇನಂದ್ರೆ, ಆ ಒಂದ್ಸರಿ ಈ ಈ ಸುನಾಮಿಗಿಂತ ಬಂದ್ರೆ, ಎಸ್ಪೆಷಲಿ ಹೇಳ್ತೀನಿ, ಮೀನುಗಳು ಮತ್ತೆ ಟಾಟಾಯ್ಸ್. ಆಯ್ತಾ? ಮೀನುಗಳು ಮತ್ತೆ ಟಾಟಾಯ್ಸ್ ಏನ್ ಮಾಡ್ತಾವ ಗೊತ್ತಾ? ಅಲ್ಲಿಂದ ಬಿಟ್ಟೋಗಿ ತುಂಬಾ ದೂರ ಪ್ರಯಾಣ ಮಾಡ್ತವೆ. ಮುಂದೆನೆ ದೂರ ಪ್ರಯಾಣ ಮಾಡ್ತವೆ. ಪ್ರಯಾಣ ಮಾಡಿ ತಾವು ರಕ್ಷಣೆ ಮಾಡ್ಕೊಂಡು, ಅಂದ್ರೆ ಅಲ್ಲಿಂದ ಈಸ್ಕೊಂಡು ಈಜು ಮಾಡಿ ತುಂಬಾ ದೂರ ಹೋಗ್ಬಿಡ್ತವೆ. ಆ ಸುನಾಮಿ ಪ್ರಾಂತದಲ್ಲಿ ಇರೋದೇ ಇಲ್ಲ ಅವು. ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿ ಕಾಪಾಡ್ಕೊಂತವ್ ನೋಡಿ. ಸೊ ಇದೇ ರೀತಿಯಲ್ಲಿ ಸ್ನೇಹಿತರೆ, ನಾವು ಸಹ ಆ ಭೂತಾಯಿಯ ಆ ಆವರ್ತನಗಾಗಲಿ, ಕಂಪನ ಆವರ್ತನ ನಾವು ಸ್ವೀಕಾರ ಮಾಡಿದ್ರೆ, ನಾವು ಸಹ ನಮ್ಮ ಲೈಫ್ ಅನ್ನು ಚೆನ್ನಾಗಿ ಮಾಡ್ಕೋಬಹುದು ಅನ್ನೋದು ಒಂದು ವಿಶೇಷ ವಿಷಯ. ಸೊ ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ, ನಾವು ಮಾಡ್ಬೇಕಾಗಿರೋದು ಏನೂ ಇಲ್ಲ. ಸೊ ನಾವು ಖಂಡಿತ ನಮ್ಮಲ್ಲಿ ಶಾಂತಿ, ನೆಮ್ಮದಿ ಹೆಚ್ಚು ಮಾಡ್ಕೋಬೇಕು. ಆಮೇಲೆ ಮೆಡಿಟೇಷನ್ ಮಾಡ್ತಾ ಇರ್ಬೇಕು ಹೆಚ್ಚಾಗಿ. ಯಾಕಂದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಮಾನವ ಸಮಾಜಕ್ಕೆ, ನಮ್ಮ ಮೈಂಡ್ ಒಳಗಡೆ ಹೆಚ್ಚಿನ ವಿಷಯಗಳು ನಡೀತಾ ಇದೆ. ದಿನನಿತ್ಯ 24/7, 24 ಗಂಟೆ 365 ದಿನಗಳ ಕಾಲದಲ್ಲಿ ಯಾವಾಗ್ಲೂ ಏನೋ ಒಂದು ವಿಷಯಗಳು, ಆಲೋಚನೆಗಳು, ಮಾತುಗಳು, ಒಳಗಡೆ ಮಾತುಗಳು ಹೆಚ್ಚಾಗ್ಬಿಟ್ರೆ ನಿಮ್ಮ ಇನ್ಸೈಡ್ ಇರುವಂತವು ಏನು ಕೇಳಿಸ್ತದೆ ಹೇಳಿ? ಹೊರಗಡೆ ಮಾತುಗಳು ಹೆಚ್ಚಾಗಿದೆ. ಒಳಗಡೆ ಅಂತಂದ್ರೆ ಇನ್ಸೈಡ್, ನಮ್ಮ ಒಳಗಡೆ ಇನ್ಸೈಡ್ ಇರುವಂತ ಮಾತುಗಳು ಕೇಳ್ಸಕ್ಕೆ ಸಮಯ ಇಲ್ಲ. ಆ ಸಮಯ ಇಲ್ಲ, ಸಾಮರ್ಥ್ಯ ಇಲ್ಲ, ಅವಕಾಶ ಕೊಡ್ತಾ ಇಲ್ಲ ನಾವು. ಅದೇ ಸಮಸ್ಯೆ ಆಗಿರೋದು. ನೀವು ನೆಮ್ಮದಿ ಅಂತೂ ಯಾವಾಗ್ಲೂ ಮೇಂಟೈನ್ ಮಾಡೋದೇ ಇಲ್ಲ, ಅಲ್ವಾ? ಪ್ರಶಾಂತತೆ ಇಲ್ಲ. ಸೊ ಆ ಶಾಂತಿ, ಪ್ರಶಾಂತತ ಮತ್ತೆ ನಿಮ್ಮ ಒಳಗಡೆ ಆ ಕಾಮ್ನೆಸ್ ಇಲ್ಲ ಅಂದ್ರೆ, ನೀವು ಹೇಗೆ ಕೇಳಿಸ್ಕೊಂತೀರಾ ಒಳಗಡೆಯಿಂದ ಬರುವಂತ ಮಾತುಗಳು? ಒಳಗಡೆ ಯಾರು ಮಾತಾಡ್ತಾರೆ? ನಿಮ್ ದ ಲ್ಯಾಂಗ್ವೇಜ್ ಆಫ್ ಸೋಲ್ ಅಂತ ಹೇಳ್ತೀವಿ ನಾವು.
ಅಂದ್ರೆ ನಿಮ್ಮ ಆತ್ಮ ನಿಮ್ಮ ಜೊತೆಗೆ ಮಾತಾಡ್ತದೆ. ನಿಮ್ಮ ಆತ್ಮ ನಿಮ್ಮನ್ನು ಯಾವಾಗಲೂ ಗೈಡ್ ಮಾಡ್ತಾ ಇರ್ತದೆ. ಯಾಕಂದ್ರೆ ನಿತ್ಯವೇ ಸತ್ಯವು. ಏನು ಆ ಏನು ಆ ನಿತ್ಯವು? ಆತ್ಮವೇ ನಿತ್ಯವು ಅಲ್ವಾ? ನಿತ್ಯವಾಗಿರೋದು, ಯಾವುದಕ್ಕೆ ಸಾವಿಲ್ಲ, ಬದುಕು ಇಲ್ಲ, ಜನನ ಇಲ್ಲ, ಮರಣ ಇಲ್ಲ. ಅರ್ಥ ಆಯ್ತಾ? ಅಂಥದ್ದು ಯಾವಾಗಲೂ ನಿಮ್ಮ ಒಳಗಡೆ ಇರುವಾಗ ನಿಮ್ಮನ್ನು ಗೈಡ್ ಮಾಡಲ್ಲ ಅದು. ಹೇಗೆ ಸಸ್ಯಗಳನ್ನು ಮತ್ತೆ ಸಸ್ಯಗಳನ್ನು ಒಂಥರ ಜಂತುಗಳನ್ನು, ಈ ಇಡೀ ಪ್ರಕೃತಿಯನ್ನು ಅದು ಮಾರ್ಗದರ್ಶನ ಕೊಡುವಾಗ, ಪ್ರತಿಯೊಂದಕ್ಕೂ ಮಾರ್ಗದರ್ಶನ ಕೊಡುವಾಗ ನಿಮ್ಗೆ ಯಾಕೆ ಮಾರ್ಗದರ್ಶನ ಕೊಡಲ್ಲ? ಯಾಕೆ ಮನಸ್ಸಿ ಸುಮ್ಮನೆ ಸುಮ್ಮನೆ ಸತ್ತು ಹೋಗ್ತಾನೆ? ಏನೇನು ಸಮಸ್ಯೆಗಳಿಂದ ಸತ್ತು ಹೋಗ್ತಾನೆ, ಏನೇನು ಸಮಸ್ಯೆಗಳ ಪ್ರಮಾದವನ್ನು ಎದುರ್ಕೊಂತಾ ಇರ್ತಾನೆ. ಎಲ್ಲಿ ನೋಡಿದರೂ ಒಂಥರ ಅಪಘಾತಗಳು, ಪ್ರಮಾದಗಳೆಲ್ಲ. ಯಾಕಂದ್ರೆ ನಮ್ಮಲ್ಲಿ ಆ ವಿಘ್ನತ ಒಟ್ಟೋಗಿದೆ. ಅರ್ಥನೇ ಆಗ್ತಾ ಇಲ್ಲ. ಯಾವಾಗ ಏನಾಗ್ತದೋ ನಮಗೆ ಗೊತ್ತಿಲ್ಲ. ಈ ಭೂಮಿ ಮೇಲೆ ಅಂತ ಅನಿಶ್ಚಿತವಾದ ಜೀವನವನ್ನು ನಾವು ನಡೆಸ್ತಾ ಇದ್ವಿ. ಆದ್ರೆ ಯಾವಾಗ ನೀವು ಧ್ಯಾನ ಮಾಡ್ತಾ ನಿಮ್ಮಲ್ಲಿ ಆ ಸ್ಟಿಲ್ನೆಸ್ ಅಂತಂದ್ರೆ ಆ ಸೈಲೆನ್ಸ್ ಹೆಚ್ಚು ಮಾಡ್ಕೊಂತಿರೋ, ಅವಾಗ ನಿಮ್ಗೆ ದಿ ಮದರ್ ಆಫ್ ನೇಚರ್ ಅಂದ್ರೆ ಆ ಪ್ರಕೃತಿಯ ಆ ನಮ್ಮ ಸ್ವೀಯ ಆತ್ಮದ ಸಂದೇಶಗಳಾಗ್ಲಿ, ಆ ಮಾರ್ಗದರ್ಶನ ಆಗ್ಲಿ ನಮಗೂ ಸಿಗ್ತದೆ. ಏನ್ ಮಾಡಬೇಕು ಈಗ, ಈ ತರ ನೆಕ್ಸ್ಟ್ ಆಗೋದು ಅವಕಾಶ ಇದೆ, ಏನ್ ಮಾಡಬೇಕು ಅಂತ ಆ ಸ್ವೀಯ ಆ ಆಲೋಚನೆಗಳು ಅವೆಲ್ಲ ನಿಮಗೆ ಸಿಗ್ತಾ ಇರ್ತದೆ ಅಂತ ಹೇಳಕ್ಕೆ ಇದೊಂದು ಪ್ರಯತ್ನ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ನಮ್ಮ ಒಳಗಡೆ ಇಂಟ್ಯೂಷನ್ ಅಂತ ನಾನು ಈಗಾಗಲೇ ಹೇಳ್ತಾ ಇದ್ದೆ. ಇಂಟ್ಯೂಷನ್ ಅಂದ್ರೆ ನಮ್ಮ ಆಂತರಿಕ ಧ್ವನಿ, ಆಂತರಿಕ ದರ್ಶನ ಏನಿದೆಯೋ ಅದೆಲ್ಲ ಆತ್ಮದಿಂದ ಬರೋದೆ. ಅದು ತುಂಬಾ ಸತ್ಯ. ಅದು ನಿತ್ಯವೇ ಸತ್ಯವಂದ್ರೆ ಸತ್ಯವಾದಂಥ ಆತ್ಮ ಕೊಡುವಂಥ ಸಂದೇಶಗಳು ಸತ್ಯವಾಗಿರತ್ತೆ. ಅದು ಖಂಡಿತ ಹಾಗೆ ಆಗ್ತವೆ. ಇದು ಮದರ್ ನೇಚರ್ ಏನ್ ಮಾಡಿದೆ ಅಂದ್ರೆ, ನಾವು ಹುಟ್ಟೋ ಸಮಯದಲ್ಲೇ ನಮ್ಮ ಒಳಗಡೆ ಇನ್ಸ್ಟಲೇಷನ್ ಮಾಡಿದೆ. ಒಂಥರ GPS ಇದೆಲ್ಲ, ಫೋನಲ್ಲಿ GPS ಹಾಕೊಂತೀವ ಅಂದ್ರೆ ಆ GPS ಹಾಕೊಂಡ್ರೆ ಎಲ್ಲಿಗೆ ಹೋಗ್ಬೇಕು, ಏನು ಹೋಗ್ಬೇಕು, ಗೂಗಲ್ ಮ್ಯಾಪ್ಸ್ ಸಿಗತ್ತಲ್ಲ. ಆ ರೀತಿಯಲ್ಲಿ ನಮ್ಮ ಒಳಗಡೆನೆ ಮದರ್ ನೇಚರ್ ಅಂತಂದ್ರೆ ಈ ಪ್ರಕೃತಿ, ನಿಸರ್ಗ ನಮ್ಮ ಒಳಗಡೆ ಈಗಾಗಲೇ ಇನ್ಸ್ಟಲೇಷನ್ ಮಾಡಿ ಇಟ್ಟಿದೆ. ಅರ್ಥ ಆಯ್ತಾ? ಸೊ ಅದು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ, ಆ ಸಾಫ್ಟ್ವೇರ್ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಏನಾಗತ್ತಂದ್ರೆ ನಮಗೆ ಒಳ್ಳೆ ನಿರ್ಣಯ ಶಕ್ತಿ ಸಿಗತ್ತೆ. ನಾವು ದೀರ್ಘಕಾಲ ಬದುಕೋಕೆ ಅವಕಾಶ ಸಿಗತ್ತೆ, ಒಳ್ಳೆ ಆರೋಗ್ಯ ಜೊತೆಗೆ, ಅಲ್ವಾ? ಇದೆಲ್ಲ ಮಾಡ್ಕೋಬಹುದು. ಆದ್ರೆ ನಾವು ಮಾಡ್ತಾ ಇರೋದು ಪೂರ್ತಿ ನಮ್ಮ ಆಂತರಿಕ ಧ್ವನಿಗಳು ಕೇಳಿಸುವಂತ ಅವಕಾಶ ಇಲ್ಲ. ಆ ಪ್ರಶಾಂತತೆ ನಮ್ಮ ಒಳಗಡೆ ಇಲ್ಲ. ಅದಕ್ಕೋಸ್ಕರ ಇಷ್ಟು ಕಷ್ಟಗಳು ನಾವು ಅನುಭವಿಸ್ತಾ ಇದೀವಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ನಾನು ಹೇಳಿ ಇವತ್ತು ಮುಕ್ತಾಯ ಮಾಡೋಣ. ಏನಂತಂದ್ರೆ ಸ್ನೇಹಿತರೆ, ಈ ಎನರ್ಜಿ ಅನ್ನೋದು ಅಂದ್ರೆ ಶಕ್ತಿ ಅನ್ನೋದು ಒಂಥರ ಧನಾತ್ಮಕ ಋಣಾತ್ಮಕ ಎರಡು ಇರುತ್ತೆ ಅಲ್ವಾ? ಧನಾತ್ಮಕ ಶಕ್ತಿ ಅಂದ್ರೆ ಧನಾತ್ಮಕ ಋಣಾತ್ಮಕ. ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಗೊತ್ತಾ? ಪಾಸಿಟಿವ್ ಎನರ್ಜಿ ಏನಂತಂದ್ರೆ ಇಡೀ ಈ ವಿಶ್ವ ಅಂದ್ರೆ ಒಂಥರ ತುಂಬಾ ತುಂಬಾ ಅನೇಕ ಗ್ರಹಗಳು, ನಕ್ಷತ್ರಗಳು ಎಲ್ಲ ಇದೆಲ್ಲ, ಇವೆಲ್ಲಾನು ಒಂಥರ ಕ್ರಿಯೇಟ್ ಆಗಿರೋದು ಆ ವಿಶ್ವಶಕ್ತಿಯಿಂದಾನೆ ಅಂತ ನಮ್ಗೆಲ್ಲ ಗೊತ್ತು ಅಲ್ವಾ? ಆ ರೀತಿಯಲ್ಲಿ ನೋಡಿದರೆ ಸೊ ಪಾಸಿಟಿವ್ ಎನರ್ಜಿ ಅಂತಂತಂದ್ರೆ, ಪಾಸಿಟಿವ್ ಎನರ್ಜಿ ಅನ್ನೋದು ಯಾವಾಗ್ಲೂ ಅಂದ್ರೆ ಧನಾತ್ಮಕ ಶಕ್ತಿ ಅನ್ನೋದು ಯಾವಾಗ್ಲೂ ಇದ್ದೇ ಇದೆ ಈ ಪ್ರಪಂಚದಲ್ಲಿ, ಯೂನಿವರ್ಸ್ ಅಲ್ಲಿ ಇದೆ. ಉದಾಹರಣೆಗೆ ಭೂಮಿಗಿರುವಂತ ಒಂದು ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ ಅಂತ ನಾವು ಕರಿತಾ ಇರ್ತೀವಿ. ಗುರುತ್ವಾಕರ್ಷಣ ಶಕ್ತಿನ ಪ್ರಾಮುಖ್ಯತೆ ಹೇಗಿರ್ತದೆ ಗೊತ್ತಾ? ಉದಾಹರಣೆಗೆ ಅದು ಎಂತ ಎಂತ ಒಂತ ವಿಪತ್ತು ಬಂದ್ರೂ ಕಾಪಾಡತ್ತೆ ಅಲ್ವಾ? ಕಾಪಾಡಿದೆ ಇಷ್ಟುವರೆಗೂ. ಹೇಗೆ? ಒಂದು ಲೈಟ್ನಿಂಗ್ ಬೋಲ್ಟ್ ಅಂತ ಬರುತ್ತೆ. ಅಂದ್ರೆ ಏನಂತ ಹೇಳ್ತೀವಿ ಅದು? ಪಿಡುಗು ಅಂತ ತೆಲುಗಲ್ಲಿ. ಕನ್ನಡದಲ್ಲಿ ಏನ್ ಹೇಳ್ತೀರ ಅದಕ್ಕೆ? ಲೈಟ್ನಿಂಗ್ ಬೋಲ್ಟ್ ಅನ್ನು. ಓಕೆ, ಲೈಟ್ನಿಂಗ್ ಬೋಲ್ಟ್ ಅದು ಅದು ಬರಿ ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಬರಿ. ಸೊ ಈ ಹುಡುಗ ಏನೋ ಹೇಳೋದು, ಪಿಡುಗು ಅಂತ ತೆಲುಗಲ್ಲಿ, ಲೈಟ್ನಿಂಗ್ ಬೋಲ್ಟ್ ಅಂತ ಇಂಗ್ಲಿಷ್. ಸೊ ಅದು ಬರುವಾಗ ಸ್ನೇಹಿತರೆ, ಅದು ಎಷ್ಟು ಶಕ್ತಿಯನ್ನು ತಗೊಂಡ್ ಬರ್ತದೆ ಗೊತ್ತಾ? ಅದು ಬರುವಾಗ 5 ಬಿಲಿಯನ್ ಜೌಲ್ಸ್, 5 ಬಿಲಿಯನ್ ಜೌಲ್ಸ್ ಅಂತ ಶಕ್ತಿಯನ್ನು ಎತ್ಕೊಂಡು ಬರುತ್ತೆ ಅದು ಮೇಲೆಯಿಂದ, ಆಕಾಶದಿಂದ. ಅಂದ್ರೆ ಆ ಶಕ್ತಿ ಬಂದ್ರೆ ಯಾವುದು ತಡ್ಕೊಳಕ್ಕಿಲ್ಲ ಅದು ಮುಂದೆ. ಎಂತ ಬಿಲ್ಡಿಂಗ್ ಇರ್ಲಿ, ಎಂತ ಸ್ಟ್ರಕ್ಚರ್ ಇರ್ಲಿ, ಎಂತ ನಿರ್ಮಾಣ ಇರ್ಲಿ, ಎಲ್ಲ ಬಿದ್ದೋಗುತ್ತೆ ಅಷ್ಟೇ, ನಾಶ ಮಾಡೋಗುತ್ತೆ. ಆ ಶಕ್ತಿ ಅದಕ್ಕಿದೆ. ಬಟ್ ಏನ್ ಮಾಡತ್ತೆ ಗೊತ್ತಾ? ಭೂತಾಯಿ ನೇರವಾಗಿ ತಗೊಂಡು ಅದ್ರ ಒಳಗಡೆ ಹಾಕೊಂತದೆ. ಆಯ್ತಾ? ನೇರವಾಗಿ ತಗೊಂಡು ಅದನ್ನ ಒಂದು ಸರಿ ಹಾಗೆ ತಗೊಂಡು ಹಾಗೆ ಪ್ರಮಾದವಶಾತ್ತು ಅಲ್ಲಿ ಆಗ್ತಾ ಇರ್ತವೆ. ಬಟ್ ಮೆನಿ ಟೈಮ್ಸ್ ನಾನು ಹೇಳ್ತಾ ಇದ್ದೀನಿ, ನೇರವಾಗಿ ತಗೊಂಡು ಭೂಮಿ ಒಳಗಡೆನೆ ಮಿಂಚು 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 ಗುಡುಗು. ಓಕೆ, ರೈಟ್. ಸೊ ನೇರವಾಗಿ ತಗೊಂಡು ಭೂಮಿ ಒಳಗಡೆ ಪಾಸ್ ಮಾಡ್ಕೊಂತ ಅಂತ ಎನರ್ಜಿಯನ್ನು.
ಅಂತ ಶಕ್ತಿಯನ್ನು, ಅಂತ ಅನಂತವಾದ ಆ ಶಕ್ತಿಯನ್ನು ಅದ್ರ ಒಳಗಡೆ ಒಂಥರ ಸ್ವೀಕಾರ ಮಾಡ್ಕೊಂತದೆ. ಅವಾಗ ನಮ್ಮೆಲ್ಲ ಕಾಪಾಡ್ತದೆ. ಗೊತ್ತಾ? ಇದು ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಾಂದ್ರೆ ಎಲ್ಲ ನಾಶವಾಗ್ಬಿಡ್ತದೆ. ಅದೊಂಥರ ದೊಡ್ಡ ಸ್ಪಾಂಜ್ ತರ, ಸ್ಪಾಂಜ್ ದೊಡ್ಡ ಬಹುದೊಡ್ಡ ಬಹುತೇಕ ಒಂದು ಸ್ಪಾಂಜ್ ತರ ಕೆಲಸ ಮಾಡಿ ಎಲ್ಲಾನು ಸ್ವೀಕಾರ ಮಾಡ್ಕೊಂತದೆ, ಅಂತ ಹಿಂಡ್ಕೊಂತದೆ ಅಲ್ವಾ? ಆ ರೀತಿಯಲ್ಲಿ ನಾವು ಕಾಪಾಡಕ್ಕೆ ಸಾಧ್ಯವಿದೆ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಅಲ್ವಾ? ಅದಕ್ಕೆ ನಾನು ಹೇಳಕ್ಕೆ ಏನು ಪ್ರಯತ್ನ ಮಾಡ್ತೇನೆ ಅಂದ್ರೆ, ನಿಮ್ಮ ದೇಹವೂ ಅಷ್ಟೇ. ಆಯ್ತಾ? ನಿಮ್ಮ ದೇಹ ನೋಡಿ, ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂದ್ರೆ ಏನು ಜಸ್ಟ್ ಹೇಳ್ತಾ ಇದ್ದೇನೆ. ಪಾಸಿಟಿವ್ ಅಂದ್ರೆ ನಮ್ಮ ಒಳಗಡೆ, ತಲೆ ಒಳಗಡೆ ಬರುವಂತ ಒಂಥರ ಲವ್, ಕಂಪ್ಯಾಷನು, ಸೇವಾ ಭಾವನ, ಮತ್ತೆ ಆ, ಯಾವುದೇ ಒಂದು ಧನಾತ್ಮಕ ಆಲೋಚನೆಗಳು ಇಟ್ಕೊಳ್ಳಿ. ಓಕೆ, ಒಳ್ಳೇದು ಮಾಡ್ಬೇಕಂತದ್ದು. ನೀವು ಇನ್ನೊಬ್ರು ಪ್ರೀತಿಸೋದು, ಇವೆಲ್ಲಾನು ಏನಾಗತ್ತೆ? ಪಾಸಿಟಿವ್ ಯೋಚನೆಗಳು. ಈ ಧನಾತ್ಮ ಆಲೋಚನೆ ಬರುವಾಗ ನಮ್ಮಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ. ಋಣಾತ್ಮಕ ಆಲೋಚನೆ ಹೆಚ್ಚಾಗುವ ಋಣಾತ್ಮಕ ಶಕ್ತಿ ಹೆಚ್ಚಾಗತ್ತೆ. ಋಣಾತ್ಮಕ ಆಲೋಚನೆ ಅಂದ್ರೆ ಇನ್ನೊಬ್ಬರ ಮೇಲೆ ಕೋಪ, ಕ್ರೋಧ, ಭಯ, ಈ ಅರಿಷಡ್ ವರ್ಗಗಳು ನಾಶ ಮಾಡುವ ಇನ್ನೊಬ್ಬ ನಾಶ ಮಾಡುವ ಅನ್ಕೊಳ್ಳೋದು, ಹೆಚ್ಚು ಕೋಪ ಮಾಡ್ಕೊಳ್ಳೋದು, ಅಸೂಯೆ ಮಾಡ್ಕೊಳ್ಳೋದು, ಇವೆಲ್ಲ ಇರ್ತದಲ್ಲ. ಅಂದ್ರೆ ಅಲ್ಲೇನು ಪ್ರೀತಿ ಯಾವುದಿಲ್ಲ. ಅಂತ ಆಲೋಚನೆಗಳು ಯಾವಾಗ ನಮ್ಮಲ್ಲಿ ನಡೀತಾ ಇರ್ತದೋ ಮೈಂಡ್ ಅಲ್ಲಿ, ಅದೆಲ್ಲ ಋಣಾತ್ಮಕ ಶಕ್ತಿಯನ್ನು ಕ್ರಿಯೇಟ್ ಮಾಡುತ್ತೆ. ಆಯ್ತಾ? ಈ ಋಣಾತ್ಮಕ ಶಕ್ತಿಯನ್ನು ಚೆನ್ನಾಗಿ ನೀವು ಹೋಗಿ ಗ್ರೌಂಡ್ ಮೇಲೆ ಬರಿಕಾಲಲ್ಲಿ ನಡೆದ್ರೆ ಸಾಕು. ಆಯ್ತಾ? ಏನ್ ಮಾಡ್ಬೇಕು? ಬರಿಕಾಲಲ್ಲಿ ನಡೆದ್ರೆ ಆ ಋಣಾತ್ಮಕ ಶಕ್ತಿ ಎಲ್ಲ ಗ್ರೌಂಡ್ ಆಗಿ ನೇರವಾಗಿ ಭೂತಾಯಿ ತಗೊಂತದೆ. ಆಯ್ತಾ? ಆ ಭೂತಾಯಿ ತಗೊಂಡು ನಿಮ್ಮನ್ನು ಸ್ವಚ್ಛಗೊಳಿಸ್ತದೆ. ನೋಡಿ, ಅದಕ್ಕೆ ಆಂಗ್ಸೈಟಿ, ಸ್ಟ್ರೆಸ್, ಭಯ ಅಂದ್ರೆ ಒಂಥರ ಆಂದೋಲನೆ, ಒತ್ತಡ, ಮತ್ತೆ ಭಯ, ಕೋಪ, ಕ್ರೋಧ ಇಂಥ ಲಕ್ಷಣಗಳು ಹೆಚ್ಚಿರುವಾಗ ಏನು ಮಾಡ್ಕೋಬೇಡಿ. ಅಂದ್ರೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡ ಧ್ಯಾನ ಮಾಡಿಲ್ಲದೆ ಪರಿಸ್ಥಿತಿಯಲ್ಲಿ ಜಸ್ಟ್ ಹೋಗಿ ಭೂತಾಯಿ ಅಂತಂದ್ರೆ ನೇಲ ಮೇಲೆ, ಬರಿಕಾಲ್ ಮೇಲೆ ಓಡಾಡಿ, ಚೆನ್ನಾಗಿ ಓಡಾಡಿ, 40 ನಿಮಿಷ ಓಡಾಡಿ ಸಾಕು. ಎಲ್ಲ ನಿಮ್ಮಲ್ಲಿರುವಂತ ಎಲ್ಲ ಋಣಾತ್ಮಕ ಶಕ್ತಿ ಎಲ್ಲ ಸ್ವೀಕಾರ ಮಾಡ್ತದೆ. ಇನ್ನು ನೀವು ಮಲಗಿದ್ರೆ ಏನಾಗುತ್ತೆ ಗೊತ್ತಾ? ಹಾಯಾಗಿ ಆ ಬರಿನೇಲ ಮೇಲೆ ಮಲಗಿದ್ರೆ ಆದಷ್ಟು ಆ ಅಂದ್ರೆ ಅಂದ್ರೆ ನಮ್ಗೆ ಹಾಗೆ ಮಲ್ಕೋಬಹುದು. ಜೆಂಟ್ಸ್ ಆದ್ರೆ ಈ ಸರ್ಟ್ನು ಬಿಚ್ಚಿಬಿಟ್ಟು ಹಾಗೆ ಮಲ್ಕೊಂಡ್ರೆ ಏನಾಗತ್ತೆ ಅಂದ್ರೆ ತಕ್ಷಣವೇ ನಿಮ್ಗೆ ಫ್ರೆಶ್ ಎಲೆಕ್ಟ್ರಾನ್ಸ್ ಕೊಡುತ್ತೆ ಭೂಮಿ. ಆದ್ರೆ ನಿಮ್ಗೆ ಶಕ್ತಿ ಜಾಸ್ತಿ ತುಂಬುತ್ತದೆ ಅಂತ. ಆ ರೀತಿಯಲ್ಲಿ ಆಗ್ತಾ ಇರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಇವೆಲ್ಲ ನಾವು ನೆನ್ಪಿಟ್ಕೊಂಡು ಇದನ್ನು ಈ ರೀತಿಯಲ್ಲಿ ನಮ್ಮನ್ನು ನಾವು ಗ್ರೌಂಡ್ ಮಾಡ್ಕೊತಾ ಇರಬೇಕು. ಗ್ರೌಂಡ್ ಮಾಡ್ಕೊತಾ ಇದ್ರೆ ನಾವು ಚೆನ್ನಾಗೆ ಕಾಪಾಡ್ಕೋಬಹುದು. ಯಾವಾಗ ನೆನ್ಪಿಟ್ಕೊಳ್ಳಿ, ನಿಮಗೆ ಜಾಸ್ತಿ ಸ್ಟ್ರೆಸ್ ಆಗಿದ್ರೆ ಈ ಗ್ರೌಂಡಿಂಗ್ ಮಾಡೋ ಕೆಲಸ ಮಾಡ್ತಾ ಇರಿ. ಇದನ್ನ ನಾವು ಗ್ರೌಂಡಿಂಗ್ ಅಂತ ಕರಿತೀವಿ ನಾವು. ಆಮೇಲೆ ಗಾರ್ಡನಿಂಗ್ ಮಾಡೋದಾಗ್ಲಿ, ಚೆನ್ನಾಗಿ ಒಳ್ಳೆ ನೇಚರಲ್ಲಿ ಸಿಗುವಂತ ಒಳ್ಳೆ ಮ್ಯೂಸಿಕ್ ಅನ್ನು ಕೇಳಿ. ನೋಡಿ, ವಾಟರ್ ಫಾಲ್ ಯಾವಾಗನ್ನ ಜಸ್ಟ್ ಹೆಚ್ಚು ಸ್ಟ್ರೆಸ್ ಆದ್ರೆ ನೀವು ಏನು ಮಾಡೋದು ಬೇಕಾಗಿಲ್ಲ. ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ, ಅವ್ರಿಗೆ ತೊಂದರೆ ಆಗ್ತಾ ಇದೆ ಈ ಒತ್ತಡದಿಂದ ಅಂದ್ರೆ ನೇರವಾಗಿ ಕರ್ಕೊಂಡೋಗಿ ಒಂದು ಫಾರೆಸ್ಟ್ ಕರ್ಕೊಂಡೋಗಿ ಅಲ್ಲಿ ಕೂರ್ಸಿ ಸಾಕು. ಅಲ್ಲಿ ಶಬ್ದಗಳು ನಡೀತಾ ಇದ್ರೆ ಆ ನೇಚರಲ್ಲಿ, ಆ ಪ್ರಕೃತಿಯಲ್ಲಿ ಶಬ್ದಗಳು ಕೇಳಿಸ್ಕೊಳ್ಳಿ, ಪರವಾಗಿಲ್ಲ, ಶಬ್ದಗಳು ಕೇಳಿಸ್ಕೊಳ್ಳಿ. ಆ ನಿಶಬ್ದ, ಆ ಗಾಳಿ, ಅದೆಲ್ಲ ಸ್ವಲ್ಪ ಸ್ವೀಕಾರ ಮಾಡುವಾಗ ಆಟೋಮೆಟಿಕ್ ಆಗಿ ಏನಾಗತ್ತಂದ್ರೆ ಇಂಥವೆಲ್ಲ ಏನ್ ಮಾಡ್ತವೆ, ನ್ಯಾಚುರಲ್ ಸೌಂಡ್ಸ್ ಎಲ್ಲ, ಇವೆಲ್ಲ ಪಾಸಿಟಿವ್ ಎನರ್ಜೀಸ್. ಇವೆಲ್ಲ ಅರ್ಥ ಆಯ್ತಾ? ಇವೆಲ್ಲ ಏನ್ ಮಾಡ್ತಂದ್ರೆ ಬ್ರೈನ್ ಅಲ್ಲಿ ಸರ್ಟೆನ್ ನ್ಯೂರಲ್ ಪಾತ್ವೇಸ್ ಅಂತ ಇರುತ್ತೆ, ಅವೆಲ್ಲನೂ ಸರಿಪಡಿಸ್ತವೆ. ಆ ನ್ಯಾಚುರಲ್ ಸೌಂಡ್ಸ್ ಕೇಳುವಾಗ ಆಟೋಮೆಟಿಕ್ ಆಗಿ ಅವರಲ್ಲಿರುವಂತ ಕಾರ್ಟಿಸಾಲ್ ಹಾರ್ಮೋನ್ ತುಂಬಾ ಕಡಿಮೆ ಆಗುತ್ತೆ. ಒತ್ತಡಿ ಬಂದ್ರೆ ಏನ್ ಬರುತ್ತೆ? ಕಾರ್ಟಿಸಾಲ್ ಹಾರ್ಮೋನ್ ಅದು ತುಂಬಾ ಕಡಿಮೆ ಆಗುತ್ತೆ. ಅದು ಸ್ಟ್ರೆಸ್ ಹಾರ್ಮೋನ್ ಆಕ್ಚುಲಿ. ಅವಾಗ ಪೇನ್ ಕಡಿಮೆ ಆಗುತ್ತೆ. ಮತ್ತೆ ಅವರಲ್ಲಿ ಹೆಚ್ಚಾಗಿ ಎಂಡೋರ್ಪಿನ್ಸು, ಆಕ್ಸಿಟೋಸಿನ್, ಡೋಪಮೆನ್ನು ಇಂಥವೆಲ್ಲ ಆಪಿ ಹಾರ್ಮೋನ್ಸ್ ಉತ್ಪನ್ನವಾಗತ್ತೆ. ಯಾವಾಗ? ನೇಚರಲ್ಲಿ ಹೋಗಿ ಕೂತ್ಕೊಂಡಿದ್ರೆ ಇಷ್ಟೆಲ್ಲ ನಾವು ಅರ್ಥ ಮಾಡ್ಕೋಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ನ್ಯಾಚುರಲ್ ಸೌಂಡ್ಸು ನಿಸರ್ಗ ಜೊತೆಗೆ ಪ್ರಕೃತಿಯಲ್ಲಿ, ಮತ್ತೆ ಒಳ್ಳೆ ಅರಣ್ಯ ಪ್ರಾಂತದಲ್ಲಿ, ಮತ್ತೆ ಒಳ್ಳೆ ವಾಟರ್ ಫಾಲ್ ಆಗ್ಬೋದು, ನೀರು ಹರಿತಾ ಇರೋಂಥ ಇಂಥ ಪ್ಲೇಸ್ ಅಲ್ಲಿ ನಾವು ಆಯ್ಕೆ ಮಾಡ್ಕೊಂಡ್ರೆ, ಅವಾಗ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ನಮ್ಮಲ್ಲಿರುವಂಥ ಕಾರ್ಟಿಸಾಲು ಅತಿ ವೇಗವಂತವಾಗಿ ಕಡಿಮೆ ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ ಉತ್ಪನ್ನವಾಗುತ್ತೆ. ಅವಾಗ ನೋಡಿ, ನಮ್ಮ ಹೃದಯ ಬಡಿತ ಕಡಿಮೆ ಆಗ್ಬಿಡ್ತದೆ. ಆ ಬ್ರೀತಿಂಗ್ ಅಂದ್ರೆ ನಾವು ತುಂಬಾ ವೇಗವಂತವಾಗಿ ಬ್ರೀತಿಂಗ್ ಅದು ಕಡಿಮೆ ಆಗುತ್ತೆ. ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಒತ್ತಡ ಕಡಿಮೆ ಆಗುತ್ತೆ. ಆಂದೋಲನ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಆಗುವಾಗ ಇಷ್ಟು ಲಾಭಗಳು ನಿಸರ್ಗ ನಮ್ಗೆ ಕೊಡುವಾಗ ನಮ್ಗೆ ಏನ್ ತೊಂದರೆ ಆಗಿದೆ ಉಪಯೋಗಿಸ್ಕೊಳಕ್ಕೆ? ಅದನ್ನು ಉಪಯೋಗಿಸ್ಕೊಳಕ್ಕೆ ನಮ್ಗೆ ಸಮಯ ಇಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಧ್ಯಾನ ಅನ್ನೋದು ಇಂಥ ಧ್ಯಾನ ಜೊತೆಗೆ ನೋಡಿ ಎಷ್ಟೆಲ್ಲ ವಿಷಯಗಳಿದೆ. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ನಮ್ಮ ನಿಜವಾಗಿ ಒಂದು ಮದರ್ ಎರ್ತ್ಸ್ ಅಂದ್ರೆ ನಮ್ಮ
ಆ, ಭೂತಾಯಿಯ ಹಾರ್ಟ್ ಬೀಟ್ ಒಂದಿದೆ. ಹಾರ್ಟ್ ಬೀಟ್ ಅಂದ್ರೆ ಅದೇ ಒಂದು ಫ್ರೀಕ್ವೆನ್ಸಿಯಲ್ಲಿ ಕಂಪನ ಮಾಡ್ತಾ ಇರ್ತದೆ. ಗೊತ್ತಾ ಈ ವಿಷಯ? ಅದು ಬೇಕಂದ್ರೆ ಎಲ್ಲರೂ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ. ಅದನ್ನೇನಂತ ಕರೀತಾರೆ ಅಂದ್ರೆ 7.83 ಹೆಡ್ಜಸ್ ಫ್ರೀಕ್ವೆನ್ಸಿ ಇರುವಂಥದ್ದು. ಸ್ಕುಮನ್ ರೆಸೊನೆನ್ಸ್ ಅಂತ ಹೇಳ್ತಾರೆ. ಸ್ಕುಮನ್ ಸ್ಕೂಮನ್ ರೆಸೊನೆನ್ಸ್ ಅಂತ ಒಂದು ಹಾಡು ಸಿಗತ್ತೆ ನಿಮಗೆ. ಓಕೆ. ಯಾವಾಗಲೂ ನಿಮ್ಗೆ ಸ್ಟ್ರೆಸ್ ಆಗುವಾಗ ಬೆಳಗ್ಗೆ ಸಮಯದಲ್ಲಿ ಅದೊಂದು ಪ್ಲೇ ಮಾಡಿಕೊಂಡು ಮೊಬೈಲಲ್ಲಿ ಎಲ್ಲ ಸ್ಪೀಕರ್ಸ್ ಬಿಟ್ಬಿಡಿ. ಫುಲ್ಲು ಸೌಂಡ್ ಬರಲಿ. ಇಡೀ ಮನೆ ಪೂರ್ತಿ ಗ್ರೌಂಡ್ ಆಗತ್ತೆ. ಆಯ್ತಾ? ಆ ಬೆಸ್ಟ್ ಗ್ರೌಂಡಿಂಗ್ ಮೆಕ್ಯಾನಿಸಮ್ ಅದು. ಯಾವುದು? ಈ ಪರ್ಟಿಕ್ಯುಲರ್ ಸೌಂಡನ್ನು ಕೇಳಿಸ್ಕೊಳ್ಳೋದು. ಆಯ್ತಾ? ಯಾಕಂದ್ರೆ ಒಂಥರ ನಿಮ್ಮಲ್ಲಿ ರಿಲ್ಯಾಕ್ಸೇಷನ್ ಆಗ್ತದೆ, ರಿಚಾರ್ಜ್ ಆಗೋ ಥರ ರಿಜುವಿನೇಟ್ ಆಗ್ಬಿಡ್ತೀರಾ ಇಮ್ಮಿಡಿಯೇಟು. ಇದು ಜಪಾನಲ್ಲಿ ಏನು ಮಾಡ್ತಾರೆ ಗೊತ್ತಾ? ಜಪಾನ್ ಅಂತ ಪ್ರದೇಶದಲ್ಲಿ ಇದನ್ನು ಡಾಕ್ಟರ್ಸೇ ಅಡ್ವೈಸ್ ಮಾಡ್ತಾರೆ. ಫಾರೆಸ್ಟ್ ಬಾತಿಂಗ್ ಅಂತಾರೆ. ಇದನ್ನೇನಂತ? ಫಾರೆಸ್ಟ್ ಬಾತಿಂಗ್ ಅಂತಂದ್ರೆ ನೇಚರಲ್ಲಿ ಹೋಗಿ ನೇಚರಲ್ಲಿ ಕೂತ್ಕೊಂಡ್ರೆ ಇದು ಮದರ್ ನೇಚರ್ ಇದೆಲ್ಲ, ಪ್ರಕೃತಿ ಮಾಡುವಂಥ ಸೌಂಡ್ಸ್ ಅದೆಲ್ಲ. ಅಂದ್ರೆ ಭೂತಾಯಿ ಒಂದು ಫ್ರೀಕ್ವೆನ್ಸಿಯಲ್ಲಿ ಕಂಪನ ಆಗ್ತಾ ಇರ್ತದೆ. ಅದರ ಆವರ್ತನ ಎಷ್ಟು ಗೊತ್ತಾ? 7.83 ಹೆಡ್ಜಸ್. ಇದನ್ನು ಹಾರ್ಟ್ ಬೀಟ್ ಆಫ್ ಮದರ್ ಎರ್ತ್ ಅಂತ ಕರಿತೀವಿ ನಾವು. ನೆನ್ಪಿಟ್ಕೊಳ್ಳಿ. ಇದು ಇದರ ಹೆಸರೇ ಸ್ಕುಮನ್ ರೆಸೊನೆನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಈ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಈ ವೈಬ್ರೇಷನ್ ಫ್ರೀಕ್ವೆನ್ಸಿ ಆಗ್ತಾ ಇರ್ತದೆ. ಅಂದ್ರೆ ಅದಕ್ಕೂ ರೇಂಜ್ ಇದೆ, 7.83 to 33 ಹೆಡ್ಜಸ್. ಅದರಲ್ಲಿ ಆ ಮಧ್ಯದಲ್ಲಿ ಕಂಪನ ಮಾಡ್ತಾ ಇರ್ತದೆ. ಭೂತಾಯಿ ಆವರ್ತನ ಆ ರೀತಿಯಲ್ಲಿ ಇರುತ್ತೆ. ಒಂದು ಕ್ಲೈಮೆಟಿಕ್ ಕಂಡೀಷನ್ಸು ಅದ್ಮೇಲೆ ಡಿಪೆಂಡ್ ಆಗಿ 7.83 to 33.8. ಓಕೆ, ಆ ಹೆಡ್ಜಸ್. ಆದರೆ 7.83 ಹೆಡ್ಜಸ್ ಸ್ಕುಮನ್ ರೆಸಿನೆನ್ಸ್ ಅಂತ ಒಂದು ಟೈಪ್ ಮಾಡಿ ಯೂಟ್ಯೂಬಲ್ಲಿ ಬರುತ್ತೆ. ಆ ಸೌಂಡನ್ನು ಇಟ್ಕೊಂಡು ಯಾವಾಗ ನಿಮಗೆ ಸ್ಟ್ರೆಸ್ ಆಗಿ ಒತ್ತಡಿ ಆಗಿ ತಡ್ಕೊಳಕ್ ಆಗ್ತಾ ಇಲ್ಲ, ಒಂಥರ ಆವೇಶ, ಕೋಪ, ಕ್ರೋಧ ಏನೇ ಇದ್ರು ತಕ್ಷಣವೇ ತಂಪಾಗತ್ತೆ. ಇಡೀ ಮನೆ ಶುಭ್ರ ಮಾಡ್ಕೋಬಹುದು. ಇಡೀ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಸ್ ಅನ್ನು ಶುಭ್ರ ಮಾಡ್ಕೋಬಹುದು ಈ ಫ್ರೀಕ್ವೆನ್ಸಿ ಉಪಯೋಗಿಸ್ಕೊಂಡ್ರೆ. ಬೇಕಂದ್ರೆ ಅದನ್ನ ಒಂದ್ಸರಿ ಪ್ಲೇ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೂ ಟ್ಯೂನ್ ಮಾಡ್ಕೊಳ್ಳಿ ಸಾಕು. ಟೋಟಲಿ ನಿಮ್ಮ ಮನೇಲಿರುವಂಥ ಸಸ್ಯಗಳು, ನೀವು ಎಲ್ಲ ಈ ಫ್ರೀಕ್ವೆನ್ಸಿ ಸ್ವೀಕಾರ ಮಾಡಿಕೊಂಡ್ರೆ ಹೇಗಾಗತ್ತಂತಂದ್ರ ಕಂಪ್ಲೀಟ್ ಒಂಥರ ಏನು ಗೊತ್ತಾ, ನೆಗೆಟಿವ್ ಎಲ್ಲ ರಿಮೂವ್ ಮಾಡಿಕೊಂಡು ಪ್ರಶಾಂತ ವಾತಾವರಣ, ಶಕ್ತಿವಂತವಾಗಿ ಆ ನೆಗೆಟಿವ್ ಆ ಋಣಾತ್ಮಕ ಆ ನೆಗೆಟಿವ್ ಎನರ್ಜಿ ಎಲ್ಲ ಹೊಟ್ಟೋಗತ್ತೆ. ಅಂತ ಅದ್ಭುತವಾದ ಫ್ರೀಕ್ವೆನ್ಸಿ ಇದೆ ಆ್ಯಕ್ಚುಲಿ. ಇದನ್ನು ಪ್ಲೇ ಮಾಡ್ತಾ ರಿಲ್ಯಾಕ್ಸ್ ಮಾಡಿಕೊಂಡು ನಾವು ಯಾವಾಗ ಅವಾಗವಾಗ ಈ ರೀತಿಯಲ್ಲಿ ಚೇತರಿಸಿಕೋಬೇಕಾಗತ್ತೆ. ಸ್ಟ್ರೆಸ್ ಫ್ರೀ ಲೈಫ್ ಅಂತಂದ್ರೆ ನಾವು ಆ ಒತ್ತಡದಿಂದ ಆಚೆ ಕಡೆ ಬರೋಕ್ಕೆ ಅದ್ಭುತವಾದ ಅವಕಾಶ ಇದು. ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಸೊ ಇವತ್ತಿನ ಕ್ಲಾಸು ಇಷ್ಟಿಗೆ ನಾವು ಮುಗಿಸಿ ನಾವು ಮುಂದಿನ ತರಗತಿಯಲ್ಲಿ ಇನ್ನು ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಒಂದೇ ಒಂದು ಮುದ್ರ ಹೇಳ್ತೀನಿ, ಕನಿಷ್ಠ ಮುದ್ರ ಅಂತ. ಇದು ಯಾರ್ಯಾರು ಗೊತ್ತಿದೆಯೋ ಗೊತ್ತಿಲ್ಲ, ಬಟ್ ನಾನು ಇದು ಮುಂಚೆ ಹೇಳ್ಕೊಟ್ಟಿದ್ದೀನಿ. ಬಟ್ ಒಂದ್ಸಲ ನಾನು ಹೇಳ್ತೀನಿ. ಆ ಮುದ್ರ ಎಷ್ಟು ಅದ್ಭುತವಾದ ಮುದ್ರ ಅಂದ್ರೆ, ಈ ಮುದ್ರನ ಪ್ರಾಕ್ಟೀಸ್ ಮಾಡೋರು ಹೈ ಬ್ಲಡ್ ಪ್ರೆಷರ್ ಇಂದ ಓಕೆ ತಕ್ಷಣವೇ ಆಚೆ ಕಡೆ ಬರ್ತಾರೆ ಇಮ್ಮಿಡಿಯೇಟ್ ವಿತಿನ್. ಅಂದ್ರೆ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ 3-4 ದಿವಸಲ್ಲೇ ನಿಮ್ಮ ಹೈ BP ಕಂಟ್ರೋಲ್ ಬರುತ್ತೆ. ಆಯ್ತಾ? ಸೊ ಏನು ಮುದ್ರ ಇದು? ಅತಿ ಸುಲಭವಾದ ಮುದ್ರ. ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಅದ್ಭುತವಾದ ರೀತಿಯಲ್ಲಿ ನಿಮ್ಮಲ್ಲಿ ಶಾಂತಿ ಹೆಚ್ಚು ಮಾಡುತ್ತೆ ಅಲ್ವಾ? ಸ್ಟ್ರೆಸ್ ಇದ್ರೆ, ಒತ್ತಡ ಇದ್ರೆ ಒತ್ತಡನ್ನು ಹೋಗಲಾಡಿಸ್ತದೆ ಖಂಡಿತವಾಗಿ. ಓಕೆ, ಇಷ್ಟು ಲಾಭ ಇರುವಾಗ ಇದನ್ನು ಉಪಯೋಗಿಸ್ಕೊಳ್ಳೋದು ಉತ್ತಮ. ಅತಿ ಸುಲಭ ನೋಡಿ. ಏನಿಲ್ಲ, ಎರಡು ಕೈಯಲ್ಲಿ ಈ ಎರಡು ಕಿರು ಬೆರಳನ್ನು ಕ್ಲೋಸ್ ಆಗಿ ತಗೊಂಡ್ ಬನ್ನಿ. ಈ ರೀತಿಯಲ್ಲಿ ಕನೆಕ್ಟ್ ಮಾಡಿ ಸಾಕು. ಆಯ್ತಾ? ಮಿಕ್ಕಿದ ಬೆರಳು ಹೀಗೆ ಇಟ್ಕೊಳ್ಳಿ, ಪರವಾಗಿಲ್ಲ. ಇದು ಹೃದಯದ ಹತ್ರ ಇಟ್ಕೊಳ್ಳಿ. ಈ ತರ ಎಷ್ಟು ವೇಗವಂತವಾಗಿ IBP ಕಂಟ್ರೋಲ್ ಮಾಡ್ತಾ ಅಂದ್ರೆ ನಂಬಕ್ಕೆ ಆಗಲ್ಲ. ಓಕೆ, ವೆರಿ ಈಸಿಯೆಸ್ಟ್ ಮುದ್ರ ಇದು. ಇದರ ಹೆಸರು ಕನಿಷ್ಠ ಮುದ್ರ ಅಂತ. ಕನಿಷ್ಠ ಮುದ್ರ. ಓಕೆ, ಥ್ಯಾಂಕ್ ಯು, ಧನ್ಯವಾದ.